ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾನು ನೇರವಾಗಿ ತುಮಕೂರು ಕಡೆ ಹೋಗೋಣ. ತುಮಕೂರಿನ ಗೃಹಲಕ್ಷ್ಮಿಯರ ರಿಯಾಕ್ಷನ್ ಏನು, ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕರು ಮಾತನಾಡ್ತಿದ್ದಾರೆ. ಕೆಲವರ ಅಸಮಾಧಾನ, ಕೆಲವರು ಸ್ವಾಗತ ಮಾಡ್ಕೊಳ್ತಿದ್ದಾರೆ. ಪರವಾಗಿಲ್ಲ ಬಿಡಿ, ಇನ್ನೊಮ್ಮೆ ಅರ್ಜಿ ಹಾಕಿದ್ರೆ ಆಯ್ತು ಅಂತ. ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಣೆ ನಿರ್ಧಾರ, ಸರ್ಕಾರದ ನಿರ್ಧಾರವನ್ನ ಸ್ವಾಗತ ಮಾಡಿಕೊಂಡಿದ್ದಾರಂತೆ ತುಮಕೂರು ಮಹಿಳೆಯರು. ಪರಿಷ್ಕರಣೆಯಿಂದ ಮತ್ತಷ್ಟು ಮಹಿಳೆಯರಿಗೆ ಅನುಕೂಲ ಆಗುತ್ತೆ ಅಂತ ತುಮಕೂರು ಗೃಹಲಕ್ಷ್ಮಿಯರು ಹೇಳ್ತಿದ್ದಾರೆ. ಸರ್ಕಾರ ನಿರ್ಧಾರವನ್ನ ಆ ಮೂಲಕ ತುಮಕೂರು ಮಹಿಳೆಯರು ಸ್ವಾಗತ ಮಾಡಿಕೊಂಡಿದ್ದು, ಮತ್ತೊಮ್ಮೆ ಅರ್ಜಿ ಹಾಕೋದ್ರಲ್ಲಿ ತಪ್ಪೇನಿಲ್ಲ, ಅರ್ಜಿ ಹಾಕ್ತೀವಿ ಅಂತ ಇದನ್ನ ಸ್ವಾಗತ ಮಾಡ್ಕೊಳ್ತಿದ್ದಾರೆ ಆ ಭಾಗದ ಜನ. ಈ ಯೋಜನೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಸಹಕಾರಿಯಾಗಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ವಯೋವೃದ್ಧರಿಗೆ ಆಸರೆಯಾಗಿದೆ. ವೈದ್ಯಕೀಯ ತಪಾಸಣೆ ಅಂತ ಬಂದಾಗ, ಔಷಧಿ ಮಾತ್ರೆ ಅಂತ ಬಂದಾಗ ಆ ದುಡ್ಡು ಅವರಿಗೆ ಸಹಕಾರಿಯಾಗ್ತಾ ಇದೆ ಅಂತ. ಬಾಕಿ ಇರುವ ಹಣವನ್ನ ಶೀಘ್ರ ಹಾಕಿಬಿಡಿ ಅಂತ ಮಹಿಳೆಯರು ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬಂದೇ ಇಲ್ಲ, ಕೆಲವು ಜನಕ್ಕೆ ಬಂದೇ ಸತಿ 2 ತಿಂಗಳಿಗೆ ಬಂದಿಲ್ಲ, ಕೆಲವು ಜನಕ್ಕೆ ಬಂದದೆ. ಫಸ್ಟಾಗಿ ಹಾಕಿಲ್ಲ, ಇನ್ನು ಯಾವಾಗ ಕೊಡ್ತಾರೆ ಏನು. ಅಯ್ಯ 2,000 ರೂಪಾಯಿ ಬರಲಿಲ್ಲ ಅಂತ ಇಲ್ಲಿ ಎಲ್ಲ ಕಮ್ಮಿ ಮಾಡಿದ್ದು ಸಾಕು ನಮಗೆ ಅಂಗಡಿ ಒಳಗೆ. ಅಯ್ಯೋ ಕೆಲವು ಜನ ಬೇಕು ಅಂತಾರೆ, ಕೆಲವು ಜನ ಬೇಡ ಅಂತಾರೆ. ಎಲ್ಲ ಒಂದೇ ಸಮಕ್ಕಿಲ್ವಲ್ಲ ಜನ, ಹಂಗಾಗೈತೆ ಅಷ್ಟೇ. ಕೆಲವ್ರು ಗೊತ್ತಿರೋರು ಇರ್ತಾರೆ, ಗೊತ್ತಿಲ್ಲದೆ ಇರೋರು ಇರ್ತಾರೆ. ಅವ್ರಿಗೆ ತಿಳುವಳಿಕೆ ಯಾರನ್ನ ಹೇಳಿದರೆ ಅವರು ಬರೋ ಥರ ಅಪ್ಲಿಕೇಶನ್ ಹಾಕಿ ಮಾಡ್ತಾರೆ. ಗೊತ್ತಿಲ್ಲದೆ ಇರೋರಿಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನು ಯಾವ ಮುಖಾಂತರನಾದರೂ ಜನಗಳಿಗೆ ತಿಳಿಸಿದರೆ ಒಳ್ಳೆಯದು. ನಮ್ಮದು ಪೂರ್ತಿ ಬಂದಿದೆ, ಈ ತಿಂಗಳು ಬರಬೇಕು. ಬರ್ತಾ ಇಲ್ಲ. ಪೆನ್ಷನ್ನು ನಿಲ್ಲಿಸಿ 4 ತಿಂಗಳಾಯಿತು, ಪೆನ್ಷನ್ನು ಇಲ್ಲ ನಮಗೆ. ಗೃಹಲಕ್ಷ್ಮಿನೂ ಏನೋ ರಿನ್ಯೂ ಮಾಡೋಕೆ ಹೇಳಿದ್ದಾರೆ, ಪುನಃ ಮಾಡಿಲ್ಲ ಇನ್ನು. ಯಾಕೆಂದರೆ ಸತ್ತೋಗಿರೋರ್ದೆಲ್ಲ ತೊಗೊತಾ ಇದ್ದಾರಲ್ಲ, ಇಲ್ಲದೇದವ್ರದ್ದು ಎಲ್ಲ. ಹಂಗಾಗಿ ಹೌದು, ಅನುಕೂಲ ಆಗುತ್ತೆ. ನಾವು ಕೈ ಕೆಲಸ ಮಾಡ್ತೀವಿ, ಮಠದಲ್ಲಿ ಸೇವೆ ಮಾಡ್ಕೊಂಡಿದ್ದು ಕೈ ಕೆಲಸ ಮಾಡ್ತೀವಿ, ಕೈಗಾರಿಕೆ ಥರ ಕೆಲಸ ಮಾಡ್ತೀವಿ ನಾವು. ಬರ್ತಾ ಇತ್ತು, ಯಾಕೆ ಈಗ ಅಲ್ಲೇ 2 ತಿಂಗಳಿಂದಲೂ ಬರ್ತಾ ಇಲ್ಲ ನಮಗೆ. ಈಗ ಅದಕ್ಕೆ ಅನುಕೂಲ ಆಗ್ತಿತ್ತು, ಅದರಿಂದ ಅನುಕೂಲ ಆಗುತ್ತೆ. ನನಗೂ ಆಗುತ್ತೆ ರೀ. ಬಟ್ಟೆ ಒಂದು ಇದು ಅದು ಮಾತ್ರೆಗಳು ಅದ್ರ ಬೈಗಿಗೆ ಹಾಕಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ ನಾವು. ಮತ್ತದ್ದು ಹಂಗೆ ನಿಂತೋಗೈತೆ ಗಣಪತಿ. ಈಗ ಭಾಳ ವರ್ಷ ಆಯ್ತು ನಿಂತು, ಏನೋ ಮತ್ತಾಗ ಜೀವನ ಮಾಡ್ತಾರೆ. ನಮ್ಗೆ ಯಾರೂ ದಿಕ್ಕಿಲ್ಲ ನನಗೆ, ಒಬ್ಬಳೇ ಇರೋದು. ನಾವು ಏನು ಬಳಕೆ ಇಲ್ಲ, ಮತ್ತಾಗ ಊಟ ಮಾಡ್ತೀವಿ, ಮತ್ತೆ ತರಕಾರಿ ಹೆಚ್ಚೋದು, ಇದೇ ಕೆಲಸ ನಮ್ಮವು. ಇಲ್ಲ, ಬರ್ತಾ ಇಲ್ಲ. ಈ ಸಲ ಹಾಕ್ಬೇಕು ಅಂದ್ಕೊಂಡಿದ್ದೆ ಅಪ್ಲಿಕೇಶನು. ಬಂದರೆ ಕಷ್ಟಕ್ಕೆ ಆಯ್ತದೆ. ಟ್ಯಾಬ್ಲೆಟ್ಸ್ಗೋ ಏನಕ್ಕಾದ್ರೂ ಅನುಕೂಲ ಆಯ್ತದೆ. ತೊಂದರೆ ಇದೆ, ತುಂಬ ಅನುಕೂಲ ಆಗುತ್ತಾ ಹಾಕಿದ್ರೆ. ನಮ್ಮ ಖರ್ಚಿಗೆ ಅನುಕೂಲ ಆಯ್ತದೆ, ಔಷಧಿ ಮಾತ್ರೆಗೆ ಆಗುತ್ತೆ. ಕಷ್ಟ ಪರಿಹಾರ ಆಯ್ತದೆ. 2 ವರ್ಷದಿಂದ ನಾನು ಗೃಹಲಕ್ಷ್ಮಿ ಹಣನ ತೊಗೊತಾ ಇದ್ದೀನಿ. ನಮ್ಮ ಕಷ್ಟಕ್ಕೆ ಅನುಕೂಲ ಆಗಿದೆ, ನಮ್ಮೆಲ್ಲ ತೊಂದರೆ ನಿವಾರಣೆ ಆಗಿದೆ. ಅದರಿಂದ ನಮ್ಮ ನಮಗೆ ಎಲ್ಲ ಕಷ್ಟ 2 ವರ್ಷದಿಂದ ನಾನು ತೊಗೊತಾ ಇದ್ದೀನಿ. ಇವಾಗ ಇನ್ನು ಮುಂದೆ ಅಪ್ಲಿಕೇಶನ್ ಹೊಸದು ಹಾಕಬೇಕಂದ್ರೆ ಹಾಕ್ತೀನಿ. ಕಂಟಿನ್ಯೂ ಬಂದರೆ ಒಳ್ಳೆಯದು, ನಮ್ಮ ಕಷ್ಟಕ್ಕಾಗುತ್ತೆ. ನಮಗೆ ಖರ್ಚು, ನಮಗೆ ಕೆಲಸ ಇದ್ದಿಲ್ಲ, ಈಗಿನ್ನೂ ಕೆಲಸ ಸಿಕ್ಕಿದೆ. ಕೆಲಸ ಇಲ್ಲದಲ್ಲಿ ನಮಗೆ ಏನಾದರೂ ಒಂದು ಮಾತ್ರೆ, ಏನೋ ಒಂದು ಔಷಧಿಗೆ, ಏನೋ ನಮ್ಮ ಸಣ್ಣ ಪುಟ್ಟ ಖರ್ಚಿಗೆ ಅನುಕೂಲ ಆಗಿದೆ ನಮಗೆ ದುಡ್ಡು. 2 ವರ್ಷದಿಂದ ನಾನು ತೊಗೊತಾ ಇದ್ದೀನಿ. ಒಳ್ಳೇದು ರೀ. ಒಂದು ಹೆಣ್ಮಕ್ಳಿಗೆ ಒಂದು ಇದರಿಂದ ಸಪೋರ್ಟ್ ಆಗುತ್ತೆ. ಅವ್ರು ಯಾರಿಗೂ ಕೈ ಒಡ್ಡಲ್ಲ, ಆಮೇಲೆ ಯಾರಿಗೂ ನಾವು ಕೈ ಚಾಚಿದಂಗೆ ನಾವು ಜೀವನ ಮಾಡ್ತೀವಿ ಅನ್ನೋ ಒಂದು ಬಲ ಬರುತ್ತೆ ಅವ್ರಿಗೆ ಈ ದುಡ್ಡಿಂದ.